ಕರ್ನಾಟಕದ ಅಥಣಿ ಚಪ್ಪಲಿಗಳಿಗೆ ಮಹಾರಾಷ್ಟ್ರದ ಕೊಲ್ಲಾಪುರಿ ಹೆಸರು ಯಾಕೆ ಬೇಕು? ನಮ್ಮ ನೆಲದ ಸಂಸ್ಕೃತಿ ಕಲಿಯೋದು ಮಹಾರಾಷ್ಟ್ರದವರಿಗೆ ಹೊಸದೇನಿಲ್ಲ. ಆದರೆ ನೋವಿನ ಸಂಗತಿ ಏನಂದ್ರೆ ಇದನ್ನು ಪ್ರಶ್ನಿಸಲು ಕನ್ನಡಿಗರು ಯಾರು ಇಲ್ವಾ ಅನ್ನೋದು. ನಮ್ಮ ಅಥಣಿ ಚಪ್ಪಲಿ ವ್ಯಾಪಾರಿಗಳಿಗೆ ಸರಿಯಾದ ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್ ಸಿಗದೆ ಇವರು ಕೊಲ್ಲಾಪುರ ಮಾರುಕಟ್ಟೆ ಮೇಲೆ ಅವಲಂಬಿತರಾದರು. ಇದೇ ಸಮಯವನ್ನು ಉಪಯೋಗಿಸಿಕೊಂಡು ಈ ಮಹಾರಾಷ್ಟ್ರದವರು ಕನ್ನಡಿಗರ ಸಂಸ್ಕೃತಿಯನ್ನ ಕದ್ದು ಅಥಣಿ ಚಪ್ಪಲಿಗಳನ್ನು 2-3 ಪಟ್ಟು ಜಾಸ್ತಿ ಬೆಲೆಗೆ ಮಾರಿ ಹಣ ಗಳಿಸಿದ್ರು. ಫ್ಯಾಕ್ಟರಿಗಳು ಓಪನ್ ಮಾಡಿದ್ರು. ಕೊನೆಗೆ ಅವರಿಗೆ ಭಾರತ ಸರ್ಕಾರದಿಂದ GI ಟ್ಯಾಗ್ ಕೂಡ ಸಿಕ್ತು. ಆದ್ರೆ ಆ ಚಪ್ಪಲಿಗಳನ್ನ ತಯಾರಿಸುವ ನಮ್ಮ ಅಥಣಿ ಚಪ್ಪಲಿ ಕಾರ್ಮಿಕರಿಗೆ ಬ್ರ್ಯಾಂಡ್ ಸಿಗ್ತಾ ಇಲ್ಲ, ಒಳ್ಳೆ ವ್ಯಾಪಾರ ಆಗ್ತಾ ಇಲ್ಲ. ಹೀಗೆ ಬಿಟ್ರೆ ನಮ್ಮ ಉತ್ತರ ಕರ್ನಾಟಕದ ಈ ಟೋಪಿ ಕೂಡ ಧರಿಸಲು ಶುರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಟೋಪಿ ಕೂಡ ನಮ್ಮ ಸಂಸ್ಕೃತಿ ಅಂತ ಕದಿಯೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ಕ್ರಿಯೇಟರ್ಗಳಿಗೆ ಮತ್ತು ಟ್ರೋಲ್ ಪುಟಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ಅಥಣಿ ಚಪ್ಪಲಿಗಳ ಬಗ್ಗೆ ಪ್ರಚಾರ ಮಾಡಿ. ಇವಾಗ ಮಹಾರಾಷ್ಟ್ರದವರು ಬಂದು ಹೇಳ್ತಾರೆ 18ನೇ ಶತಮಾನದ ಶಾಹು ಮಹಾರಾಜರ ಕಾಲದಲ್ಲಿ ಈ ಚಪ್ಪಲಿಗಳು ಕೊಲ್ಲಾಪುರದಲ್ಲಿ ಅಸ್ತಿತ್ವಕ್ಕೆ ಬಂದು ಅಂತ. ಅವರಿಗೆ ಉತ್ತರ ಕೊಡ್ತಾ ಇದ್ದೀನಿ, 12ನೇ ಶತಮಾನದಲ್ಲಿ ಕಲ್ಯಾಣದ ಸಮಗಾರ ಹರಳೆಯ ಕಾಯಕವೇ ಚಪ್ಪಲಿ ನೇಯುವುದಾಗಿತ್ತು. ಹಾಗೆ ತನ್ನ ತೊಡೆ ಚರ್ಮದಿಂದ ಬಸವಣ್ಣವರಿಗೆ ಚಪ್ಪಲಿ ಮಾಡಿಕೊಟ್ಟಿದ್ರು. ಇತಿಹಾಸ ತಿರ್ಚೋರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಹೇಳ್ತಾ ಇದ್ದೀನಿ. ಈ ನಮ್ಮ ಅಥಣಿ ಚಪ್ಪಲಿಗಳಿಗೆ ಕರ್ನಾಟಕ ಸರ್ಕಾರದ ಸಹಾಯ ಬೇಕು. ಹಾಗಾಗಿ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಮತ್ತು ಉದ್ಯೋಗ ಮಂತ್ರಿ MB ಪಾಟೀಲ್ ಅವರಿಗೆ ವಿಡಿಯೋದ ಕಮೆಂಟ್ ನಲ್ಲಿ ಟ್ಯಾಗ್ ಮಾಡಿ. ಹಾಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ.